ತುಂಬ ಹೆಮ್ಮೆ ವಿಷಯ ಸರ್ ನನಗೆ. ಇಟ್ಸ್ ತುಂಬ ಬೆಳೆದಿದ್ದೀನಿ. ಅಂದರೆ ಈ ಸಿನಿಮಾ ಶೂಟ್ ಮಾಡಬೇಕಾದ್ರೆ ತುಂಬ ವಿಷಯಗಳು ಕಲ್ತಿದ್ದೀನಿ. ಲೈಕ್ ಯುನೋ ನಮ್ಮ ಕಾನ್ವರ್ಸೇಷನಲ್ಲೇ ನೀವು ನೋಡಿದ್ದೀರಾ ರಿಷಬ್ ಸರ್ ಜೊತೆಗೆ ಮಾತಾಡಬೇಕಾದ್ರೆ ನನಗೆ ಅದು ತುಂಬ ವ್ಯಾಲ್ಯೂಬಲು. ವೆನ್ ಐ ಸ್ಪೀಕ್ ಟು ಸೀನಿಯರ್ಸ್ ಫ್ರಮ್ ದ ಇಂಡಸ್ಟ್ರಿ ಆ್ಯಂಡ್ ಅವ್ರ ಜರ್ನಿ ಹೇಗಿತ್ತೋ, ನನ್ನ ಜರ್ನಿ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಹೀರೋಸ್ಗೆ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಬಟ್ ಸರ್ ಜರ್ನಿಯಿಂದ ನಾನು ತುಂಬ ಕಲ್ತಿದ್ದೀನಿ. ಸೀನಿಯರ್ ಅಲ್ಲ ಕಂಪ್ಯಾರಿಟಿವ್ಲಿ ಸರ್. ಅಲ್ಲ ಸೀನಿಯಾರಿಟಿ ಯಾವ್ದ್ರ ಮೇಲೆ ಲೆಕ್ಕ ಹಾಕಬೇಕು? ಸಂಖ್ಯೆ ಮೇಲೆ? ವರ್ಷದ ಲೆಕ್ಕ ಹಾಕಿದ್ರೆ 21 ವರ್ಷ ಆಯ್ತು ಇಂಡಸ್ಟ್ರಿ ನೋಡಿ ಆ ಲೆಕ್ಕದಲ್ಲಿ ನೋಡಿ ಪ್ಲೀಸ್ ಕಂಟಿನ್ಯೂ. ಸೊ ಅದೇ ನಾನು ತುಂಬಾ ಕಲ್ತಿದ್ದೀನಿ. ಆ್ಯಂಡ್ ಆಲ್ಸೋ ಈ ಸಿನಿಮಾ ಮಾಡಬೇಕಾದ್ರೆ ಜಸ್ಟ್ ಲೈಕ್ ಸರ್ ಹೇಳ್ತಾ ಇದ್ರಲ್ಲ ಇವಾಗ, ಅಂದರೆ ಆ ಕಥೆನ ಹೇಳ್ಬೇಕಾದ್ರೂ ಡೆವಲಪ್ ಮಾಡ್ತಾ ಇದ್ರು. ನಾವು ಶೂಟ್ ಮಾಡ್ಬೇಕಾದ್ರೂ ಆ ಒಂದು ಕೊಲಾಬ್ರೇಟಿವ್ ಸ್ಪಿರಿಟ್ ಇಡೀ ಟೀಮ್ ಜೊತೆಗೆ ಅದು ಯಾವಾಗಲೂ ಇತ್ತು. ಸೊ ಕೆಲವೊಂದು ಶೆಡ್ಯೂಲ್ಸ್ ಬಂದಾದ್ಮೇಲೆ ಸರ್ ವುಡ್ ಬಿ ಲೈಕ್, ಓಕೆ ಇದನ್ನ ನಾವು ಸ್ವಲ್ಪ ಇಂಪ್ರೂವ್ ಮಾಡಿದೀವಿ, ಹಿಂಗೆ ಚೇಂಜ್ ಮಾಡಿದೀವಿ, ಹಂಗೆ ಚೇಂಜ್ ಮಾಡಿದೀವಿ. ಸೊ ಆ ಪ್ರಾಸೆಸ್ ಯಾವಾಗಲೂ ಆನ್ ಆಗಿತ್ತು. ಇಟ್ ವಾಸ್ ನೆವರ್, ಐ ಥಿಂಕ್ ವಿತ್ ಕ್ರಿಯೇಟಿವಿಟಿ ಅದು ಯಾವಾಗಲೂ ಆಲ್ಮೋಸ್ಟ್ ಲೈಕ್ ಕುಕಿಂಗ್ ಥರ. ನಾವು ಅದನ್ನ ನೋಡ್ತಾ ಸ್ವಲ್ಪ ಯು ಹ್ಯಾವ್ ಟು ಕೀಪ್ ಟೇಸ್ಟಿಂಗ್ ಇಟ್ ಆ್ಯಂಡ್ ಇದನ್ನು ಹೆಂಗೆ ಡೆವಲಪ್ ಮಾಡ್ಬೋದು, ಅದು ನಾನು ತುಂಬ ಕಲಿತೆ. ಆ್ಯಂಡ್ ಈ ಥರ ಒಂದು ದೊಡ್ಡ ಸ್ಕೇಲಲ್ಲಿ, ಆ್ಯಂಡ್ ಐ ಡೋಂಟ್ ಮೀನ್ ಬಡ್ಜೆಟ್ ಸ್ಕೇಲ್ ಅಲ್ಲ, ಅಂದರೆ ಈ ಥರ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡೋದು ಅಥವಾ ಈ ಥರ ಲೊಕೇಶನ್ಸಲ್ಲಿ ಶೂಟ್ ಮಾಡೋದು. ಆ್ಯಂಡ್ ಸರ್ ಅದರಲ್ಲಿ ಆ್ಯಕ್ಟಿಂಗು ಮಾಡ್ತಾಯಿದ್ರು, ಡೈರೆಕ್ಷನು ಮಾಡ್ತಾಯಿದ್ರು, ರೈಟಿಂಗು ಇತ್ತು. ಆ ಎಲ್ಲ ಪ್ರಾಸೆಸಸ್ನ ನೋಡಿ ನಾನು ತುಂಬ ಕಲ್ತಿದ್ದೀನಿ. ಅಲ್ಲ, ಯಾಕಂದ್ರೆ ನಿಮ್ಮನ್ನ ನಾನು ತುಂಬಾ ಚಿಕ್ಕ ವಯಸ್ಸಿನಿಂದ ನೋಡಿದ್ದೀನಿ. ಒಂದು 16-17 ವರ್ಷದ ಪರಿಚಯ ನಿಮ್ದು. ನಿಮ್ ತಾಯಿ ನಮ್ಗೆ ತುಂಬಾ ಆತ್ಮೀಯರು. ನನ್ನ ಜೊತೆಗೆ ತುಂಬಾ ಕಾರ್ಯಕ್ರಮಗಳೆಲ್ಲ ಪಾಲ್ಗೊಂಡಿದ್ದಾರೆ. ಅಂಡ್ ನಿಮ್ ತಂದೆ ಬಿಡಿ ಅವರ ಯಶೋಗಾಥೆನೇ ಬೇರೆ, ನೀವು ಬೆಳೆದು ಬಂದಿರೋಂಥ ರೀತಿನೇ ಬೇರೆ. ಈ ಸಿನಿಮಾ ನಿಮ್ಮನ್ನ ಕೈ ಹಿಡಿದಿದ್ದು, ಜೊತೆಗೆ ಇಲ್ಲಿ ಕನೆಕ್ಟ್ ಆಗಿದ್ದು ಹೇಗೆ ಅಂತ? ಇಲ್ಲಿಗೆ ಐ ಥಿಂಕ್ ಸರ್ ಹೇಳ್ಬೇಕು. ಅಂದ್ರೆ ಕಾಂತಾರಕ್ಕೆ ಸ್ಪೆಸಿಫಿಕ್ಲಿ